ಕಲಬುರಗಿಯಲ್ಲಿ ನಿನ್ನೆ ಹಾಡು ಹಗಲೇ ಚಿನ್ನದಂಗಡಿಯ ಒಂದು ದರೋಡೆ ನಡೆದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳು ಈಗ ಗೊತ್ತಾಗ್ತಾ ಇದೆ. ಏನಂದರೆ, ದರೋಡೆಗೆ ಯಾವುದೇ ವಾಹನವನ್ನು ಅವರು ಬಳಸಿರಲಿಲ್ಲ. ಪೂರ್ವನಿಯೋಜಿತ ಅಂದರೆ ದರೋಡೆ ಎಲ್ಲ ಪೂರ್ವನಿಯೋಜಿತನೇ ಬಿಡಿ, ಆಲ್ ಆಫ್ ಎ ಸಡನ್ ಏನು ಮಾಡಲ್ಲ. ದರೋಡೆಕೋರರ ಪ್ರತಿ ಚಲನವಲನ CCTVಯಲ್ಲಿ ಸರಿಯಾಗಿದೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ನಡ್ಕೊಂಡು ಬರ್ತಾರೆ ನೋಡಿ. ಅವರು ಸ್ವಂತ ವೆಹಿಕಲ್ ಬಳಸಿಲ್ಲ. ಅದೇನೋ ಆ ರೋಡ್ ತುಂಬ ಟ್ರಾಫಿಕ್ ಕಂಜೆಷನ್ ಇತ್ತಂತೆ, ಜಾಮ್ ಆಗ್ತಿತ್ತಂತೆ, ಸಿಕ್ಕಾಕೊಳ್ಳೋ ಚಾನ್ಸಸ್ ಇತ್ತು ಅಂತ ಅವರು ನಡ್ಕೊಂಡು ಬಂದಿದ್ದಾರೆ. ಆಟೋದಲ್ಲಿ ಬಂದು ದೂರದಲ್ಲಿ ಇಳಿದುಬಿಟ್ಟು ನಡ್ಕೊಂಡು ಬರ್ತಾರೆ. ಸರಾಫ್ ಬಜಾರ್ನಿಂದ ಚಪ್ಪಲ್ ಬಜಾರ್, ಆಮೇಲೆ ತಹಶೀಲ್ದಾರ್ ಕಚೇರಿ ನಡ್ಕೊಂಡೇ ಬರ್ತಾರೆ ದುಷ್ಕರ್ಮಿಗಳು. ಈ ಎಲ್ಲವೂ ಕೂಡ CCTVಯಲ್ಲಿ ಸರಿಯಾಗಿದೆ. ಇವರೆಲ್ಲ ನೋಡಿ, ಇವರೇ ಆರಾಮವಾಗಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಅವರು ಎಲ್ಲಿಗೆ ಬರಬೇಕು, ಎಲ್ಲಿ ಇಳಿಬೇಕು, ಅಲ್ಲಿಂದ ಹೇಗೆ ನಡ್ಕೊಂಬರ್ಬೇಕು, ಜನಕ್ಕೆ ಅನುಮಾನ ಬಾರದ ರೀತಿಯಲ್ಲಿ ಹೇಗಿರಬೇಕು. ಇವರೇ 4 ಜನ, ಎಲ್ಲ ಅಂತಾರಾಜ್ಯ ದರೋಡೆಕೋರಿಯವರು, ಪ್ರೊಫೆಷನಲ್ಸ್. ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಯಾರೂ ಸಿಕ್ಕಾಕೊಂಡಿಲ್ಲ. ಈ ಥರ ನೋಡಿ ನಡ್ಕೊಂಡು ಓಡಾಡ್ತಾ ಇದ್ದರೆ ಇವರು ದರೋಡೆಕೋರರು ಅಂತ ಯಾರಿಗೆ ಗೊತ್ತಾಗುತ್ತೆ? ಕೈಯಲ್ಲಿ ಲಾಂಗು, ಮಚ್ಚು, ಮತ್ತೊಂದು ಮಗದೊಂದು ಏನಿಲ್ಲ ನೋಡಿ, ಆರಾಮವಾಗಿ ಬರ್ತಾರೆ. ಆಮೇಲೆ ದರೋಡೆ ಮಾಡಿರೋದು ಏನು ಕಡಿಮೆ ಇಲ್ಲ, ಹತ್ತತ್ರ 3 kg ಚಿನ್ನ, 2-3 ಕೋಟಿ ರೂಪಾಯಿ ಇದು ಪ್ರಾಡಕ್ಟ್ಸ್ ಅವೆಲ್ಲ. ಆರಾಮಾಗಿ ಬರ್ತಾರೆ. ಆಮೇಲೆ ದರೋಡೆ ಮಾಡಿದ ಮೇಲೂ ಕೂಡ ಎಲ್ಲೋ ಗಲಿಬಿಲಿಗೆ ಒಳಗಾಗ್ದೇ ಆರಾಮಾಗಿ ಇಳಿದು ಬಂದು ನಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆಮೇಲೆ ಇವರು ದರೋಡೆಗೆ ಮುನ್ನ ಮತ್ತು ನಂತರ ಎಲ್ಲೂ ಕೂಡ ಮೊಬೈಲ್ ಬಳಸಿಲ್ಲ. ಆದರೆ ಮೊಬೈಲ್ನಲ್ಲಿ ಮಾತನಾಡುವಂತೆ ನಟಿಸಿಕೊಂಡು ಬರ್ತಾರೆ. ಬಳಸಿದ್ದಿದ್ರೆ ನಿಮಗೆ ಅಲ್ಲಿ ಟವರ್ ಡಂಪ್ ಲೊಕೇಶನ್ ಗೊತ್ತಾಗ್ಬಿಡ್ತಾ ಇತ್ತು. ಎಲ್ಲರೂ ಹಾಗೆ ಮಾಡಿದ್ದಾರೆ. ಒಬ್ಬನೇ ಮಾಲೀಕ ಇದ್ದ, ಬೆಳಿಗ್ಗೆನೇ ಅದನ್ನು ನೋಡಿ ಸೈಲೆಂಟಾಗಿ ಕೆಲಸ ಮುಗಿಸ್ಕೊಂಡು ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ಹೋಗಬೇಕಾದ್ರೆ ಆ ಓನರ್ದು ಮೊಬೈಲ್ ಕಿತ್ಕೊಂಡು ಅದನ್ನು ಸ್ವಿಚ್ ಆಫ್ ಮಾಡಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ನೋಡಿ. ಎಲ್ಲ ಹಂತವಾಗಿ CCTV ಫುಟೇಜ್ಗಳು ಸಿಗ್ತಾ ಇದೆ. 5 ತಂಡವನ್ನು ರಚನೆ ಮಾಡಿದ್ದಾರೆ ಪೊಲೀಸರು. 5 ತಂಡಕ್ಕೂ ಬೇರೆ ಬೇರೆ ಕೆಲಸಗಳನ್ನು ವಹಿಸಿದ್ದಾರೆ. ಈ ನಗರದಲ್ಲಿ ನಿನ್ನೆ ಮಧ್ಯಾಹ್ನ 12:20 ಸುಮಾರಿಗೆ ನಗರದ ಸರಾಫ್ ಬಜಾರ್ನಲ್ಲಿ ಚಿನ್ನದ ಅಂಗಡಿಯನ್ನು ದರೋಡೆ ಮಾಡಿದ 4 ಜನ ಹಂತಕರು ಯಾವ ರೀತಿಯಾದಂತಹ ಪ್ಲಾನ್ ಮಾಡಿದ್ರು ಎಂಬುದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ನಿಮ್ಮ ಪಬ್ಲಿಕ್ ಟಿವಿ ಕಲೆ ಹಾಕಿದ್ದು. ದರೋಡೆಗೆ ಆ ಒಂದು ದರೋಡೆಕೋರರು 4 ಜನ ಯಾವುದೇ ರೀತಿಯಾದಂತಹ ವಾಹನ ಆಗಲಿ, ಕಾರ್ಗಳಾಗಲಿ, ಬೈಕ್ಗಳಾಗಲಿ ಯಾವುದೂ ಕೂಡ ಬಳಸದೆ ನೇರವಾಗಿ ನಡೆದುಕೊಂಡು ಬಂದೇ ಈ ಕೃತ್ಯ ಎಸಗಿರೋದು ಸದ್ಯ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿಂದ ಈಗ ಗೊತ್ತಾಗ್ತಾ ಇದೆ. ಏನಂದರೆ ನಿನ್ನೆ ಮಧ್ಯಾಹ್ನ ಸುಮಾರು 12:15ರಿಂದ 10 ಸುಮಾರಿಗೆ ಏನಂದರೆ ಇದೇ ಮಾರ್ಗವಾಗಿ ಆ ದರೋಡೆಕೋರರು ಆ ಸಬ್ಕಾ ಮಾಲಿಕ್ ಅಂತ ಏನು ಚಿನ್ನದ ಅಂಗಡಿ ಇದ್ದಾನೆ ಆತನ ಬಳಿ ಹೋಗ್ತಾರೆ. ಅದಾದ ಬಳಿಕ ಅಲ್ಲಿ ಆತನಿಗೆ ಗನ್ ಇಟ್ಟು ಏನಂದರೆ ಸುಮಾರು 2 kgಗೂ ಅಧಿಕ ಚಿನ್ನವನ್ನು ಅಲ್ಲಿ ದರೋಡೆ ಮಾಡ್ತಾರೆ. ದರೋಡೆಯ ಬಳಿಕ ಆತನ ಕೈಕಾಲು ಕಟ್ಟಿ ನೇರವಾಗಿ ಅಲ್ಲಿ ಚಿನ್ನ ದರೋಡೆ ಮಾಡಿದಂಗಲ್ಲ, ಚಿನ್ನ ಖರೀದಿ ಮಾಡ್ದಂಗೆ ಆರಾಮಾಗಿ ಸಲೀಸಾಗಿ ಅಲ್ಲಿಂದ ನಡೆದುಕೊಂಡೇ ಆ ಒಂದು ದರೋಡೆಕೋರರು ನೇರವಾಗಿ ಆ ಒಂದು ಚಪ್ಪಲ್ ಬಜಾರ್ ಮತ್ತು ಸರಫ್ ಬಜಾರ್ ಮುಖಾಂತರವಾಗಿ ಸೂಪರ್ ಮಾರುಕಟ್ಟೆ ಮುಂಭಾಗದ ಈ ಒಂದು ಮುಖ್ಯ ರಸ್ತೆಗೆ ನಡೆದುಕೊಂಡು ಬರ್ತಾರೆ. ಪ್ರಮುಖವಾಗಿ ಏನಂದರೆ ಆ ಒಂದು ಸರಾಫ್ ಬಜಾರ್ನಲ್ಲಿ ಹೆಚ್ಚಿನ ಜನದಟ್ಟಣೆ ಇರುತ್ತೆ, ಟ್ರಾಫಿಕ್ ಜಾಮ್ ಇರುತ್ತೆ ಅನ್ನೋದು ಆ ಒಂದು ದರೋಡೆಕೋರರಿಗೆ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಅವರು ಯಾವುದೇ ವಾಹನಗಳನ್ನು ಬಳಸದೆ ಆಟೋದಲ್ಲೇ ಈ ಒಂದು ಕೃತ್ಯವನ್ನು ನಡೆಸಿದ್ದು. ಈ ಸದ್ಯ ನೀವು ಸ್ಪಾಟ್ ಏನು ನೋಡ್ತಾ ಇದ್ದೀರಾ, ಇದೇ ಒಂದು ಸ್ಥಳದಲ್ಲಿ ಆ 4 ಜನ ದರೋಡೆಕೋರರು ಆಟೋವನ್ನು ಹತ್ಕೊಂಡು ನೇರವಾಗಿ ಇಲ್ಲಿಂದ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಹೋಗುತ್ತಾರೆ. ಇನ್ನು ದರೋಡೆಯ ಬಳಿಕ ಆ ಒಂದು ಚಿನ್ನದ ಅಂಗಡಿಯ ಮಾಲೀಕನ ಮೊಬೈಲನ್ನು ಕೂಡ ಆ ದರೋಡೆಕೋರರು ಕಳ್ಳತನ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಆ ಒಂದು ಮೊಬೈಲನ್ನು ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದವರೆಗೂ ಹೋಗೋವರೆಗೂ ಕೂಡ ಮೊಬೈಲನ್ನು ಆನ್ ಇಡುತ್ತಾರೆ. ಅದಾದ ಬಳಿಕ ಅಲ್ಲಿ ಕಲಬುರಗಿ ಕೇಂದ್ರೀಯ ಬಸ್ ನಿಲ್ದಾಣದ ಹಿಂಬದಿಯಲ್ಲಿ ಹೋಗಿ ಆ ಒಂದು ಮೊಬೈಲನ್ನು ಬಿಸಾಡಿ ಹೋಗ್ತಾರೆ. ಅಂದರೆ ಪೊಲೀಸರು ಆತನ ಮೊಬೈಲ್ ಮೇಲೆ ಟ್ರ್ಯಾಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆಗ ನಾವು ಅಲ್ಲಿಂದ ನಗರದಿಂದ ಆರಾಮಾಗಿ ಸಲೀಸಾಗಿ